ಸಿದ್ದರಾಮಯ್ಯಗೆ ಬಿಜೆಪಿಯಿಂದಲ್ಲ ಕಾಂಗ್ರೆಸ್ನವರಿಂದಲೇ ಆಪತ್ತು. ಆರ್ ನಗರ ಬಿಜೆಪಿ ಶಾಸಕ ಮುನಿರತ್ನ ನಾಯ್ಡು ಸ್ಫೋಟಕ ಹೇಳಿಕೆ. ಸಿದ್ದರಾಮಯ್ಯ ಮುಂದೆಯೇ ಸ್ವಪಕ್ಷದವರ ಷಡ್ಯಂತ್ರ ಬಿಚ್ಚಿಟ್ಟ ಮುನಿರತ್ನ, ಬಿಜೆಪಿಯಿಂದ ಸಿದ್ದರಾಮಯ್ಯನವರಿಗೆ ಯಾವುದೇ ತೊಂದರೆ ಇಲ್ಲ, ನಾವು 5 ವರ್ಷ ವಿರೋಧ ಪಕ್ಷದಲ್ಲಿ ಕೂರಲು ಸಿದ್ಧರಿದ್ದೇವೆ, ಆದರೆ ನಿಮ್ಮವರೇ ನಿಮ್ಮನ್ನ 5 ವರ್ಷ ಆಡಳಿತ ಮಾಡಲು ಬಿಡಲ್ಲ, ನಿಮ್ಮವರೇ ಕಿತಾಪತಿ ಮಾಡಿದ್ರೆ ನಮ್ಮನ್ನ ದೂರಬೇಡಿ ಎಂದ ಮುನಿರತ್ನ. ಬಹಿರಂಗ ಸಭೆಯಲ್ಲೇ ಸಿದ್ದರಾಮಯ್ಯಗೆ ಎಚ್ಚರಿಕೆ ಕೊಟ್ಟ ಮುನಿರತ್ನ ಹೇಳಿಕೆಗೆ ಸಭೆಯಲ್ಲಿದ್ದ ಕಾಂಗ್ರೆಸ್ ಕಾರ್ಯಕರ್ತರ ವಿರೋಧ. ನಿಮಗೆ ಸಿದ್ದರಾಮಣ್ಣನ ಮೇಲಿರುವ ಅಭಿಮಾನಕ್ಕಿಂತ ನನಗೆ ಹೆಚ್ಚಿದೆ, ಅವರ ಮೇಲೆ ನನಗೆ ಪ್ರೀತಿ, ದುಪ್ಪಟ್ಟು ಗೌರವ ನನಗಿವೆ, ನಾನು ಅವರೊಂದಿಗೆ 5 ವರ್ಷ ಕೆಲಸ ಮಾಡಿದ್ದೇನೆ ಎಂದ ಮುನಿರತ್ನ. ಆ ಅವಧಿಯಲ್ಲಿ ಅವರು ನನಗೆ ನೀಡಿರುವಷ್ಟು ಪ್ರೋತ್ಸಾಹ ಬೇರೆ ಯಾರೂ ನೀಡಿಲ್ಲ, ಅವರೊಂದಿಗೆ ಕೆಲಸ ಮಾಡುವ ಅವಕಾಶ ಸಿಕ್ಕಿದ್ದು ಪೂರ್ವ ಜನ್ಮದ ಪುಣ್ಯ, ಅವರು ಈಗಲೂ ನನಗೆ ಒಳ್ಳೆಯದಾಗಲಿ ಅಂತಲೇ ಹಾರೈಸುತ್ತಾರೆ. ಜಗಜೀವನ್ ರಾಮ್ ಭವನ ಉದ್ಘಾಟನಾ ಸಮಾರಂಭದಲ್ಲಿ ಹೇಳಿಕೆ. ನಿನ್ನೆ ನಡೆದ ಜಗಜೀವನ್ ರಾಮ್ ಭವನ ಉದ್ಘಾಟನಾ ಸಮಾರಂಭದಲ್ಲಿ ಮುನಿರತ್ನ ಸಿದ್ದರಾಮಣ್ಣನವರ ಪರ ಬ್ಯಾಟ್ ಬೀಸಿದ್ದಾರೆ. ಸಿದ್ದರಾಮಯ್ಯನವರಿಗೆ ಬಿಜೆಪಿಯಿಂದಲ್ಲ ಕಾಂಗ್ರೆಸ್ನವರಿಂದಲೇ ಆಪತ್ತು ಎಂಬ ಹೇಳಿಕೆಯನ್ನ ನೀಡಿದ್ದಾರೆ. ಆರ್ ನಗರ ಬಿಜೆಪಿ ಶಾಸಕ ಮುನಿರತ್ನ ನಾಯ್ಡು ಅವರು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರ ಮುಂದೆಯೇ ಸ್ವಪಕ್ಷದವರ ಷಡ್ಯಂತ್ರ ಬಿಚ್ಚಿಟ್ಟಿದ್ದಾರೆ ಮುನಿರತ್ನ ಅವರು. ಬಿಜೆಪಿಯಿಂದ ಸಿದ್ದರಾಮಯ್ಯನವರಿಗೆ ಯಾವುದೇ ತೊಂದರೆ ಇಲ್ಲ, ನಾವು 5 ವರ್ಷ ವಿರೋಧ ಪಕ್ಷದಲ್ಲಿ ಕೂರಲು ಸಿದ್ಧರಿದ್ದೇವೆ, ಆದರೆ ಕಾಂಗ್ರೆಸ್ ಪಕ್ಷದವರೇ ನಿಮ್ಮನ್ನ 5 ವರ್ಷ ಆಡಳಿತ ಮಾಡಲು ಬಿಡಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರಿಗೆ ಹೇಳಿದ್ದಾರೆ. ಕಾಂಗ್ರೆಸ್ನವರೇ ಕಿತಾಪತಿ ಮಾಡಿದ್ರೆ ನಮ್ಮನ್ನ ದೂರಬೇಡಿ ಅಂತ ಹೇಳಿ ಮುನಿರತ್ನ ಅವರು ಹೇಳಿದ್ದಾರೆ. ಬಹಿರಂಗ ಸಭೆಯಲ್ಲೇ ಸಿದ್ದರಾಮಯ್ಯಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಮುನಿರತ್ನ ಅವರು. ಮುನಿಯಪ್ಪನವ್ರು ಮಾತಾಡ್ತಾ ಒಂದು ಮಾತೇಳು, ಬಿಜೆಪಿ JDSನವ್ರು ಒಂದಾಗಿ 136 ಸೀಟ್ ಕೊಟ್ಟಿದ್ದಾರೆ, ನಮಗೆ ತೊಂದರೆ ಮಾಡ್ತಾರೆ, ನಾವೆಲ್ಲ ಒಟ್ಟಾಗಿದ್ದೀವಿ, ಒಗ್ಗಟ್ಟಾಗಿದ್ದೀವಿ ಅಂತ. ಮುನಿಯಪ್ಪನವರೇ, ನಿಮಗೆ ಗೊತ್ತಿರಲಿ, ನಾವು ತೊಂದರೆ ಮಾಡ್ತಾ ಇಲ್ಲ, ನಾವು ಸುಮ್ಮನೆ ಇದ್ದೀವಿ. ಒಂದು ವಿರೋಧ ಪಕ್ಷವಾಗಿ ಏನು ಕೆಲಸ ಮಾಡಬೇಕು ಅಷ್ಟೇ ಮಾಡ್ತಾರೆ, ಅದು ನಮ್ಮ ಕರ್ತವ್ಯ. ಅದು ಸದನದ ಒಳಗಿರ್ಬೋದು, ಹೊರಗಿರ್ಬೋದು, ಅದು ನಮ್ಮ ಡ್ಯೂಟಿ. ಆವತ್ತು ನಿಮ್ಮ ಜೊತೆಲಿದ್ದಾಗಲೂ ಅದನ್ನೇ ಮಾಡಿದ್ವಿ, ಇವತ್ತು ನಾವು ಅದನ್ನೇ ಮುಂದುವರಿಸ್ತೀವಿ. ಆದರೆ ಮುಖ್ಯಮಂತ್ರಿಗಳ ಬಗ್ಗೆ ನಾವು ಯಾವತ್ತೂ ಏನು ಮಾತಾಡ್ತೀವಿ. ನಾವೆಲ್ಲರೂ ಮಾತಾಡ್ತಾರೆ. ನಮ್ಮದು ಏನಿದೆಯೋ ನಮ್ಮ ಹೋರಾಟ ಬೇರೆ, ಅದು ನಮ್ಮ ಕೆಲಸ ನಾವು ಮಾಡ್ತಾ ಇರ್ತೀವಿ. ಬಿಜೆಪಿ JDS ಒಂದಾಗಿದೆ ನಿಜ, ಅದನ್ನ ಯಾತಕ್ಕೆ ಈ ವೇದಿಕೆಯಲ್ಲಿ ನೀವು ಚರ್ಚೆಗೆ ತಂದ್ರು ಅದು ನನಗೆ ಗೊತ್ತಿಲ್ಲ. ಈ ವೇದಿಕೆನಲ್ಲಿ ಅದು ತರಬಾರ್ದಾಗಿತ್ತು, ತಂದಿದ್ದೀವಿ. ನಿಮ್ಮ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಬೇಕು ಅಂತಾಗಲಿ, ಆ ಕುರ್ಚಿದೊಂದು ಕಾಲು ಇಟ್ಕೊಂಡು ಅಲ್ಲಾಡ್ಸೋದಾಗ್ಲಿ ನಾವು ಮಾಡ್ತಾ ಇದ್ದೀವಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸಿದ್ದರಾಮಣ್ಣ ಅಂತ ಮುಖ್ಯಮಂತ್ರಿ ಜೊತೆ ನಾನು 5 ವರ್ಷ ಕೆಲಸ ಮಾಡಿರೋಂಥ ವ್ಯಕ್ತಿ, ಇದು ನಿಮಗೆಲ್ಲ ಗೊತ್ತಿದೆ. ಅವ್ರ ಬಗ್ಗೆ ನಿಮ್ಗೆಷ್ಟು ಅಭಿಮಾನ ಇದೆಯೋ, ನಿಮ್ಗೆಷ್ಟು ಗೌರವ ಇದೆಯೋ, ಅದಕ್ಕಿಂತ ಹೆಚ್ಚಿಗೆ ನನಗಿರೋದು ಇದು ಗೊತ್ತಿರಲಿ. ಯಾವುದೇ ಕಾರಣಕ್ಕೂ ಸಿದ್ದರಾಮಣ್ಣನ ಬಗ್ಗೆ ನಾವೇನು ಮಾತಾಡ್ತಾ ಇದ್ದೀವಿ, ಇದೊಂದು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ನೀವು ಯಾವತ್ತು ಇದೊಂದು ಜ್ಞಾಪಕ ಇಟ್ಕೊಳ್ಳಿ, 5 ವರ್ಷ ಜೊತೆಯಲ್ಲಿ ಕೆಲಸ ಮಾಡಿದಾಗ ಅವರು ನಮಗೆ ಕೊಟ್ಟಂತ ಪ್ರೋತ್ಸಾಹ ಬಹುಶಃ ನಮ್ಮ ಒಂದು ಪೂರ್ವಜನ್ಮದ ಪುಣ್ಯ ಅಂತ ಭಾವಿಸುವಂತ ವ್ಯಕ್ತಿ ನಾನು, ನಿಮ್ಗೆ ಗೊತ್ತಿಲ್ಲ. ಯಾವುದೇ ಕಾರಣಕ್ಕೂ ಮುನಿರತ್ನ ಅವನು ಒಳ್ಳೇದಾಗ್ಲಿ ಅಂತ ಬಯಸ್ತಾ ಇದ್ದು, ಕಾರಣಾಂತರಗಳಿಂದ ನಾವು ಪಕ್ಷ ಬಿಟ್ಟಿದ್ದೀವಿ, ಇನ್ನೊಂದು ಪಕ್ಷಕ್ಕೆ ಬಂದಿದ್ದೀವಿ, ಅದು ನಮ್ಮ ಕರ್ತವ್ಯ, ನಾವು ಕೆಲಸ ಮಾಡ್ತೀವಿ. ನಾನೇ ಅಂತಲ್ಲ ಹೇಳ್ತೀನಿ, ಇವತ್ತುವರೆಗೂ ವಿರೋಧ ಪಕ್ಷವಾಗಿ ನಮ್ಮ ಕರ್ತವ್ಯ ನಾವು ಮಾಡ್ತೀವಿ ಅಂತ ಇದ್ದೀವಿ ಹೊರತು ಬೇರೆ ಯಾವ ವಿಷಯಕ್ಕೂ ನಾವು ನಮ್ಮ ಸಿದ್ದರಾಮಣ್ಣನ ಬಗ್ಗೆ ಮಾತಾಡೋಂಥ ಸಣ್ಣ ಕೆಲಸ ನಾನಂತೂ ಮಾಡೋದು, ಇದು ಗೊತ್ತಿರಲಿ.